ಇವತ್ತ ನಾನು ನಿಮ್ಮನ್ನ ಪಂಡ್ರಾಪುರಕ್ಕೆ ಕರ್ಕೊಂಡು ಹೊಂಟೀನಿ ನೋಡ್ರಿ. ಪಂಡ್ರಾಪುರ ದೇವಸ್ಥಾನದ ಸಂಪೂರ್ಣ ಇತಿಹಾಸ ಮತ್ತು ಪಂಡ್ರಾಪುರದೊಳಗೆ ಯಾವ್ಯಾವ ಸ್ಥಳಗಳನ್ನು ನೋಡಬೇಕು, ಪಂಡ್ರಾಪುರದಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜಸ್ಗಳನ್ನು ಮಾಡ್ತಾರ, ಮತ್ತು ಪಂಡ್ರಾಪುರಕ್ಕೆ ಹೆಂಗೆ ಹೋಗ್ಬೇಕು, ಪಂಡ್ರಾಪುರಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದೊಳಗೆ ನಿಮಗೆ ತಿಳಿಸ್ತೀನಂತ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರೂ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಹೇಳಿ ಅನ್ಕೊಂತೀನಿ. ಮೊದಲಿಗೆ ಈ ಒಂದು ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸವನ್ನ ನೋಡುವುದಾತಂದ್ರಿ, ಮೊದಲಿಗೆ ನನಗ ಈ ಒಂದು ಪಾಂಡುರಂಗನ ದೇವಸ್ಥಾನ ಐತಿ ಅಂತ ಹೇಳಿ ಗೊತ್ತಾಗಿದ್ದನ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಸಿನಿಮಾ ನೋಡಿದ್ಮೇಲ್ರಿ. ಅದ್ರೊಳಗ ಅವರು ಪಾಂಡುರಂಗ ವಿಠಲ್ ವಿಠಲ್ ಅಂತ ಹೇಳಿ ಭಜನಿ ಮಾಡ್ಕೊಂತ ಮಡಿಕೆ ಮಾಡುವಂತಹ ಮಣ್ಣಿನೊಳಗ ಮಗುವನ್ನ ಹಾಕಿ ತುಳಿತಾರಲ್ರಿ, ಆ ಒಂದು ಸಿನಿಮಾ ದೃಶ್ಯ ನೋಡಿದ್ಮೇಲೆನೆ ನನಗ ಪಂಡ್ರಾಪುರ ಅಂತ ಹೇಳಿ ಒಂದು ಊರೈತಿ, ಅಲ್ಲೇ ಪಾಂಡುರಂಗನ ದೇವಸ್ಥಾನ ಐತಿ ಅಂತ ಹೇಳಿ ಗೊತ್ತಾಗಿದ್ ನೋಡ್ರಿ. ಅವಾಗ್ಲಿಂತನ ಒಂದು ಆಸೆ ಇತ್ತು, ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ ಹೇಳಿ. ಸುಮಾರು ಇದೊಂದು 20 ವರ್ಷದ ಕನಸು ಅಂತಾನೆ ಹೇಳ್ಬಹುದ್ರಿ. ಯಾಕಂತಂದ್ರೆ ನಾನು ಸಣ್ಣಕ್ಕಿದ್ದಾಗ ಈ ಸಿನಿಮಾ ನೋಡಿದ್ದೀನ್ರಿ. ಅವಾಗ್ಲಿಂತ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ್ರು ಆಗಿರ್ಲಿಲ್ಲ. ಇವಾಗ ಹೋಗುವಂತಹ ಅವಕಾಶ ಸಿಕ್ತು. ಬರ್ರಿ ಈ ಒಂದು ದೇವಸ್ಥಾನದ ಸಂಕ್ಷಿಪ್ತವಾದಂತಹ ಇತಿಹಾಸ ನೋಡುವುದಾತಂದ್ರಿ, ವಿಠ್ಠಲ ರುಕ್ಮಿಣಿಯರನ್ನ ಶ್ರದ್ಧಾ ಭಕ್ತಿಯಿಂದ ಶಿಲಾರೂಪದೊಳಗ ಪೂಜಿಸುವಂತಹ ಭಾರತದ ಏಕೈಕ ಸುಪ್ರಸಿದ್ಧ ತೀರ್ಥಕ್ಷೇತ್ರದೊಳಗ ಪಂಡರಾಪುರ ಕೂಡ ಒಂದು ನೋಡ್ರಿ. ಅದ್ರೊಳಗೂ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವಂತಹ ದೇವಸ್ಥಾನಗಳೊಳಗ ಈ ಒಂದು ವಿಠ್ಠಲನ ದೇವಸ್ಥಾನ ಕೂಡ ಒಂದು. ಮಹಾರಾಷ್ಟ್ರ ಅಷ್ಟ ಅಲ್ದನರಿ, ಕರ್ನಾಟಕದೊಳಗ, ಅದ್ರೊಳಗೂ ಉತ್ತರ ಕರ್ನಾಟಕದ ಭಾಗದ ಜನರು ಸಾಕಷ್ಟು ಈ ಒಂದು ದೇವಸ್ಥಾನಕ್ಕ ಭೇಟಿ ನೀಡ್ತಾರ. ಭೇಟಿ ನೀಡುವುದು ಅಷ್ಟ ಅಲ್ದನ ತಮ್ಮ ಊರುಗಳಿಂದ ಪಂಡ್ರಾಪುರದೊಳಗೂ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕ ದಿಂಡಿ ಯಾತ್ರೆ ಅಂತ ಹೇಳಿ ಕರೀತಾರ. ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿಗಳಂದು ಇಲ್ಲಿ ವಿಶೇಷವಾದಂತಹ ಜಾತ್ರೆ, ಪೂಜೆ, ಪುನಸ್ಕಾರಗಳು ನಡೀತಾವು. ಈ ಒಂದು ದೇವಸ್ಥಾನವನ್ನ ಹೇಮಧ್ವನಿ ವಾಸ್ತುಶಿಲ್ಪದ ಪ್ರಕಾರ ಕಟ್ಟಲಾಗೈತಂತ್ರಿ. ಮತ್ತ 13ನೇ ಶತಮಾನಕ್ಕಿಂತಲೂ ಮುಂಚೆನ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ಯಾರ ಅನ್ನೋ ಒಂದು ಪ್ರತೀತಿ ಐತ್ರಿ. ದಂತಕಥೆಗಳ ಪ್ರಕಾರ ಈ ಒಂದು ಕ್ಷೇತ್ರಕ್ಕ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಂದ್ರ ವಿಠ್ಠಲ ಬಂದು ನೆಲೆಸಾಕ ಪ್ರಮುಖವಾದಂತಹ ಕಾರಣ ಅಂತಂದ್ರಿ ಪುಂಡಲೀಕ ಅನ್ನುವಂತಹ ಒಬ್ಬ ವ್ಯಕ್ತಿ. ಹೌದು, ಪುಂಡಲೀಕ ಅವನ ತಂದೆ ಜನುದೇವ ಮತ್ತ ತಾಯಿ ಸತ್ಯವತಿ ಜೊತೆ ಈ ಒಂದು ದಂಡಿವರ್ಣ ಕಾಡಿನೊಳಗ ವಾಸಿಸ್ತಿರ್ತಾನ್ರಿ. ನಂತರ ಪುಂಡ್ಲೀಕನಿಗೆ ಮದುವೆ ಆಗತ್ರಿ. ಮದುವೆ ಆದ್ಮೇಲೆ ಅವ ತನ್ನ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ, ಅಂದ್ರ ತುಚ್ಛವಾಗಿ ನೋಡಾಕ ಪ್ರಾರಂಭ ಮಾಡ್ತಾನ. ಈ ಒಂದು ಮಗನ ದುರ್ವರ್ತನೆಯನ್ನ ನೋಡಿದಂತಹ ತಂದೆ ತಾಯಿಗೆ ಬಹಳ ಬೇಜಾರಾಗತ್ರಿ. ಅವ್ರಿಗೂ ವಯಸ್ಸಾಗಿರ್ತೈತಿ, ಮತ್ತ ಊರೊಳಗುನು ಕಾಶಿ ಯಾತ್ರೆಗೆ ಹೊಂಟಿರ್ತಾರಿ. ಹಿಂಗಾಗಿ ಪುಂಡಲೀಕನ ತಂದೆ ತಾಯಿಗಳು ಕೂಡ ಕಾಶಿ ಯಾತ್ರೆಗೆ ಹೋಗುವಂತಹ ನಿರ್ಧಾರವನ್ನ ಮಾಡ್ತಾರಿ. ಇದನ್ನ ತಿಳಿದಂತಹ ಪುಂಡಲೀಕ ನಾನು ನನ್ನ ಹೆಂಡತಿ ಕೂಡ ಬರ್ತೀವಿ ಅಂತ ಹೇಳಿ ಅವ್ರ ಜೊತೆ ಯಾತ್ರೆಗೆ ಹೋಗ್ತಾರಿ. ಯಾತ್ರೆಗೆ ಹೋಗು ಮುಂದೆ ಕೂಡ ತಾವು ಕುದುರೆ ಮೇಲೆ ಹೋಗ್ತಾರ, ತಮ್ಮ ತಂದೆ ತಾಯಿಗಳನ್ನ ನಡೆಸ್ಕೊಂತ ಹೋಗ್ತಿರ್ತಾರಿ. ಹಿಂಗ ಹೋಗ್ಬೇಕಾತಂದ್ರ ದಾರಿ ಮಧ್ಯದೊಳಗ ವಿಶ್ರಾಂತಿ ಪಡೆಯಾಕಂತ ಹೇಳಿ ಕುಕುತ್ಸ ಮುನಿಯ ಆಶ್ರಮದೊಳಗ ಎಲ್ಲಾರು ತಂಗ್ತಾರ್ರಿ. ಆ ಒಂದು ತಂಗಿದಾಗ ಅಲ್ಲೇ ಅವರು ವಿಶ್ರಾಂತಿಯನ್ನ ಪಡಿಬೇಕಾತಂದ್ರ ಕುಕುತ್ಸ ಮುನಿಯಿಂದ ಪುಂಡಲೀಕನಿಗೆ ಪುತ್ರ ಕರ್ತವ್ಯದ ಬಗ್ಗೆ ಬೋಧನೆ ಆಗತ್ರಿ. ಅಂದ್ರ ಮಗನಾಗಿ ನಾನು ನನ್ನ ತಂದೆ ತಾಯಿಗಳಿಗೆ ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನೋದರ ಬಗ್ಗೆ ಬೋಧನೆಯಾಗಿ ಅವಾಗ ಪುಂಡಲೀಕನಿಗೆ ಜ್ಞಾನೋದಯ ಆಗತ್ರಿ. ಅವಾಗ ನಾವ ಕಾಶಿ ಯಾತ್ರೆಯನ್ನ ಮೊಟಕಗೊಳಿಸಿ ತನ್ನ ತಂದೆ ತಾಯಿಗಳನ್ನ ವಾಪಸ್ಸು ತಾವಿರುವಂತಹ ದಂಡಿವರ್ಣ ಅರಣ್ಯದ ಮನೆಗೆ ಕರ್ಕೊಂಬರ್ತಾನ್ರಿ. ಕರ್ಕೊಂಬಂದು ಅವಾಗಿಂದ ತನ್ನ ತಂದೆ ತಾಯಿಗಳನ್ನ ದೇವ್ರು ಅಂತ ಹೇಳಿ ಪೂಜಿಸಾಕ ಪ್ರಾರಂಭ ಮಾಡ್ತಾನ. ಹಿಂಗ ಕೆಲವು ದಿನಗಳು, ವರ್ಷಗಳು ಕಳಿತಾವ್ರಿ. ಸಾಕ್ಷಾತ್ ಶ್ರೀಕೃಷ್ಣನ ಪುಂಡಲೀಕ ತನ್ನ ಪುತ್ರ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ ಕುಂತಾನ ಇಲ್ಲ ಅಂತ ಹೇಳಿ ನೋಡ್ಬೇಕನ್ನೋ ಕಾರಣದಿಂದ ಶ್ರೀಕೃಷ್ಣನ ಸ್ವತಃ ಬಂದು ಪುಂಡಲೀಕನ ಮನೆಯ ಬಾಗಿಲನ್ನ ತಟ್ತಾನ್ರಿ. ಆದ್ರ ಆ ಸಮಯದೊಳಗ ಪುಂಡಲೀಕ ತನ್ನ ತಂದೆ ತಾಯಿಗಳಿಗೆ ಊಟ ಮಾಡಿಸ್ತಿರ್ತಾನ, ಉಪಚರಿಸ್ತಿರ್ತಾನ. ಆ ಕಾರಣದಿಂದ ಅಲ್ಲೇ ನಿಲ್ಲು, ನಾನು ತಂದೆ ತಾಯಿಗಳನ್ನ ಉಪಚರಿಸಿ ಬರ್ತೀನಿ ಅಂತ ಹೇಳಿ ಒಂದು ಇಟ್ಟಿಗೆಯನ್ನ ಶ್ರೀಕೃಷ್ಣನ ಕಡೆಗೆ ಎಸಿತಾನ್ರಿ. ಸೊ ಆ ಒಂದು ಸಾಕ್ಷ್ಯ ಚಿತ್ರವನ್ನ ಇಲ್ಲಿ ನೋಡಬಹುದು ನೀವು. ಇಲ್ಲಿ ಪುಂಡಲೀಕ ತನ್ನ ತಂದೆ ತಾಯಿಗಳನ್ನ ಉಪಚರಿಸ್ತಿರ್ತಾನ, ಹಿಂದ್ಗಡೆ ಬಂದು ಶ್ರೀಕೃಷ್ಣ ಪುಂಡಲೀಕನ ಮನೆಯ ಬಾಗಿಲನ್ನ ತಟ್ತಾನ. ಕೈಯಾಗ ಪುಂಡಲೀಕ ಇಟ್ಟಿಗೆಯನ್ನ ಹಿಡ್ಕೊಂಡಾನಲ್ರಿ. ಈ ಒಂದು ಇಟ್ಟಿಗೆಯನ್ನ ಬಾಗಿಲ ಕಡೆ ನಿಂತ ಶ್ರೀಕೃಷ್ಣನ ಕಡೆ ಎಸಿತಾನ್ರಿ. ಆ ಒಂದು ಇಟ್ಟಿಗೆಯ ಮೇಲೆ ಶ್ರೀಕೃಷ್ಣ ಅಂದ್ರ ವಿಠ್ಠಲ ನಿಲ್ತಾನ. ಇವಾಗೂ ಕೂಡ ಗರ್ಭಗುಡಿಯೊಳಗ ಇಟ್ಟಿಗೆಯ ಮೇಲೆ ನಿಂತಹ ಶ್ರೀ ವಿಠ್ಠಲನ ಮೂರ್ತಿಯನ್ನ ನಾವು ನೋಡಬಹುದು. ಪುಂಡಲೀಕನ ಭಕ್ತಿಗೆ ಮೆಚ್ಚಿದಂತಹ ಶ್ರೀಕೃಷ್ಣ ವಿಠ್ಠಲನ ರೂಪದೊಳಗ
ಪಂಡ್ರಾಪುರದೊಳಗನ ನೆಲೆಸಿಬಿಡ್ತಾನ್ರಿ, ವಾಪಸ್ಸು ಹೋಗೋದೇ ಇಲ್ಲ. ಹಿಂಗಾಗಿ ರುಕ್ಮಿಣಿಯು ಶ್ರೀಕೃಷ್ಣನನ್ನ ಹುಡುಕಿಕೊಂಡು ಪಂಡ್ರಾಪುರಕ್ಕೆ ಬರ್ತಾಳ್ರಿ. ಪಂಡ್ರಾಪುರಕ್ಕೆ ಬಂದು ಶ್ರೀಕೃಷ್ಣನ ಜೊತೆ ಇಲ್ಲೇ ಶಿಲಾರೂಪದೊಳಗ ನೆಲೆ ನಿಂತು ಭಕ್ತರ ಈಡೇರಿಕೆಗಳನ್ನ ಈಡೇರಿಸುತ್ತಾ ಭಕ್ತರ ಕಷ್ಟಗಳಿಗೆ ಪರಿಹಾರಗಳನ್ನ ನೀಡ್ಕೊಂತ ಈ ಒಂದು ಕ್ಷೇತ್ರದೊಳಗ ನೆಲೆ ನಿಂತಾರ ನೋಡ್ರಿ. ಈ ಒಂದು ಪಂಡ್ರಾಪುರ ಕ್ಷೇತ್ರದ ಇನ್ನೊಂದು ಮಹಿಮೆ ಅಂತಂದ್ರಿ, ನಿಮಗ ಈ ಒಂದು ಕ್ಷೇತ್ರಕ್ಕೆ ಬರಾಕ್ ಆಗ್ಲಿಲ್ಲ ಅಂತಂದ್ರೂ ನೀವು ಇದ್ದ ಸ್ಥಳದೊಳಗನ ಪಾಂಡುರಂಗ ವಿಠಲ ವಿಠಲ ಅಂತ ಹೇಳಿ ಈ ದೇವರ ನಾಮಸ್ಮರಣೆ ಮಾಡಿದ್ರನ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತಾವು ಅನ್ನೋದು ಬಹಳಷ್ಟು ಭಕ್ತರ ಮತ್ತು ಬಹಳಷ್ಟು ಜನರ ನಂಬಿಕೆ ಐತ್ ನೋಡ್ರಿ. ಇಲ್ಲೇ ಹರಿಯುವಂತಹ ಚಂದ್ರಭಾಗ ನದಿ ಒಳಗೂ ಸ್ನಾನ ಮಾಡಿದ್ರು ಎಷ್ಟೋ ಪಾಪಗಳು ಪರಿಹಾರ ಆಗ್ತಾವು ಅನ್ನೋದು ನಂಬಿಕೆ. ಇಲ್ಲಿರುವಂತಹ ಭೀಮಾ ನದಿ ಒಳಗ ಸ್ನಾನಕ್ಕೆ ಬಂದೀವಿ ನೋಡ್ರಿ. ಸೊ ಇದನ್ನ ಚಂದ್ರಭಾಗ ನದಿ ಅಂತ ಹೇಳಿ ಕರೀತಾರ. ಭೀಮಾ ನದಿನ ಹರಿದು ಇಲ್ಲಿ ಮುಂದೆ ಬರ್ತೈತಿ. ಬಟ್ ಇದು ಚಂದ್ರಾಕೃತಿಯಾಗಿ ಇರೋ ಕಾರಣಕ್ಕಾಗಿ ಇದನ್ನ ಚಂದ್ರಭಾಗ ನದಿ ಅಂತ ಹೇಳಿ ಕರೀತಾರ. ಇದಿಷ್ಟು ಈ ಒಂದು ಪಂಡ್ರಾಪುರ ಕ್ಷೇತ್ರದ ಕುರಿತಾದಂತಹ ಇತಿಹಾಸ ಮತ್ತು ಮಾಹಿತಿ. ಈ ಒಂದು ಕ್ಷೇತ್ರದೊಳಗ ಹರಿಯುವಂತಹ ಚಂದ್ರಭಾಗ ನದಿಯ ಕುರಿತಾದಂತಹ ಮಾಹಿತಿ ನೋಡ್ರಿ. ಈ ಒಂದು ಪಂಡ್ರಾಪುರ ಮಹಾರಾಷ್ಟ್ರ ರಾಜ್ಯದೊಳಗೆ ಬರ್ತೈತ್ರಿ. ಈ ಒಂದು ಪಂಡ್ರಾಪುರಕ್ಕೆ ನೀವು ಬಸ್ಸಿನ ಮುಖಾಂತರ ಆದ್ರೂ ಬರ್ಬೋದು ಮತ್ತು ರೈಲ್ ಮಾರ್ಗವಾಗಿಯೂ ಕೂಡ ಬರ್ಬೋದು ನೋಡ್ರಿ. ನಾವು ರೈಲು ಮಾರ್ಗವಾಗಿ ಬಂದಿದ್ವಿ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನಿಗೆ ಬಂದಿದ್ದೀವ್ರಿ. ಈ ಟ್ರೈನ್ ನಂಬರು 16535 ಐತಿ. ಸೊ ಈ ರೂಟ್ ಒಳಗ ಈ ಒಂದು ಟ್ರೈನ್ ಬರೋ ರೂಟ್ ಒಳಗೆ ನೀವು ಇದ್ರಿ ಅಂದ್ರೆ ಈ ಟ್ರೈನ್ ಮೂಲಕನ ನೀವು ಪಂಡ್ರಾಪುರವನ್ನ ಡೈರೆಕ್ಟ್ ಬಂದು ತಲುಪಬಹುದು ನೋಡ್ರಿ. ನೀವು ರೈಲ್ವೆ ಸ್ಟೇಷನ್ಲಿಂತ ನೀವು ಆನ್ಲೈನ್ ಒಳಗೆ ಏನಾರ ರೂಮ್ಸ್ ಗಳನ್ನ ಬುಕ್ ಮಾಡ್ಕೊಂಡಿದ್ರಿ ಅಂದ್ರೆ ಅಲ್ಲಿಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಬಿಡ್ತಾರ್ರಿ. ನೀವು ಆಟೋದೊಳಗೆ ಎಲ್ಲೇ ಹತ್ತಿ ಎಲ್ಲೇ ಇಳಿರಿ ಒಬ್ರಿಗೆ 20 ರೂಪಾಯಿಯನ್ನ ಅವರು ಚಾರ್ಜ್ ಮಾಡ್ತಾರ್ರಿ. ಸೊ ಇದು ಅಲ್ಲೇ ಫಿಕ್ಸ್ಡ್ ಐತಿ. ಸೊ ಹಿಂಗಾಗಿ ಇದಕ್ಕಿಂತ ಜಾಸ್ತಿ ಕೇಳಿದ್ರು ಅಂತ ಹೇಳಿದ್ರೆ ಕೊಡಾಕ ಹೋಗ್ಬೇಡ್ರಿ. ನೀವೇನಾರ ಆನ್ಲೈನ್ ಒಳಗ ರೂಮ್ ಗಳನ್ನ ಬುಕ್ ಮಾಡಿರ್ಲಿಲ್ಲ ಅಂತಂದ್ರ ಇಲ್ಲೇ ಗಜಾನನ ಗುಡಿ ಅಂತ ಹೇಳಿ ಐತ್ರಿ. ಅಲ್ಲೇ ನಿಮಗ ಅತಿ ರೀಸನೇಬಲ್ ಪ್ರೈಸ್ ಒಳಗ ರೂಮ್ಗಳು ಸಿಗ್ತಾವು ಮತ್ತು ರೂಮ್ಗಳು ಕೂಡ ಅಷ್ಟ ಕ್ಲೀನ್ ಆಗ್ಯದಾವು ಮತ್ತು ಸ್ಪೇಷಿಯಸ್ ಆಗ್ಯದಾವು. ಬೆಟರ್ ಅಂದ್ರೆ ನೀವು ಗಜಾನನ ಗುಡಿ ಒಳಗನ ರೂಮ್ಗಳನ್ನ ಬುಕ್ ಮಾಡಿ ಅಲ್ಲೇ ಲಗೇಜ್ ಗಳನ್ನ ಇಟ್ಟು ಮೊದಲು ಈ ಚಂದ್ರಭಾಗ ನದಿಗೆ ಬಂದು ಸ್ನಾನ ಮಾಡ್ರಿ. ನನ್ನ ಒಂದು ಸಲಹೆ ಅಂತಂದ್ರಿ, ಇಲ್ಲೇ ಈ ಕಡೆ ದಂಡಿ ಒಳಗನ ಸ್ನಾನ ಮಾಡ್ಬೇಡ್ರಿ. ಒಂದು ಚಿಕ್ಕ ಬೋಟ್ ರೈಡ್ ತಗೊಂಡು ನದಿಯ ಆ ಕಡೆ ದಂಡೆಗೆ ಹೋಗ್ರಿ. ಅಲ್ಲೇ ನಿಮಗೊಂದು ಇಸ್ಕಾನ್ ಟೆಂಪಲ್ ಕೂಡ ಸಿಗ್ತೈತಿ. ಅಲ್ಲೇ ನಿಮಗೆ ಯಾರು ಜನನು ಜಾಸ್ತಿ ಇರಂಗಿಲ್ಲ. ಆರಾಮ್ಸೆ ಜಳಕ ಮಾಡಿ ಅಲ್ಲೇ ಇಸ್ಕಾನ್ ಟೆಂಪಲ್ ಒಳಗ ಕೃಷ್ಣನ ದರ್ಶನವನ್ನ ತಗೊಂಡು ವಾಪಸ್ಸು ಈ ಒಂದು ದಂಡೆಗೆ ಬರ್ಬಹುದು ನೋಡ್ರಿ. ಇದಕ್ಕ ಅವರು ಫಸ್ಟ್ನೇಕ 100-150 ರೂಪಾಯಿ ಒಬ್ರಿಗೆ ಅಂತ ಹೇಳಿ ಹೇಳ್ತಾರ. ಆ ಕಡೆ ದಂಡಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡೋ ಮಟ್ಟ ನಿಂತು ವಾಪಸ್ ಕರ್ಕೊಂಡ್ ಬರಾಕ. ಆದ್ರೆ ನಿಮಗ ಸ್ವಲ್ಪ ಬಾರ್ಗೇನ್ ಮಾಡಿದ್ರಿ ಅಂತಂದ್ರ 80 ರೂಪಾಯಿಗೆಲ್ಲ ಒಪ್ಕೋತ. ನಾವು ಈಗ ನದಿ ಒಳಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಪುಂಡಲೀಕ ದರ್ಶನವನ್ನ ಪಡ್ಕೊಳಕ್ ಕುಂತೀವಿ ನೋಡ್ರಿ. ನೀವು ವಿಠಲನ ದರ್ಶನ ಪಡೆಯೋಕ್ಕಿಂತ ಮೊದ್ಲೇಕ ವಿಠಲ ಬಂದು ಇಲ್ಲೇ ನೆಲ್ಸಾಕ ಕಾರಣವಾದಂತಹ ಪುಂಡಲೀಕ ಎಂಬ ಭಕ್ತನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಅಲ್ಲೇ ಹೋಗ್ಬೇಕಂತ ನೋಡ್ರಿ. ಇದು ನದಿಯ ದಂಡೆಯ ಪಕ್ಕದೊಳಗನ ಐತಿ. ಸೊ ಈ ದೇವಸ್ಥಾನಕ್ಕೆ ಮೊದಲ ಭೇಟಿ ಕೊಟ್ಟು ನಮಸ್ಕಾರ ಮಾಡಿನ ವಿಠಲನ ಅಂದ್ರೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರ ದರ್ಶನವನ್ನ ಮಾಡ್ಕೋಬೇಕಂತ. ಸೊ ಹಿಂಗಾಗಿ ನಾವು ಕೂಡ ಸ್ನಾನ ಮಾಡ್ಕೊ ಬಂದು ಮೊದಲಿಗೆ ಪುಂಡಲೀಕ ದೇವಸ್ಥಾನದೊಳಗ ನಮಸ್ಕಾರ ಮಾಡಿದೀವ್ರಿ. ಇಲ್ಲೇ ನಿಮಗ ಚಿಕ್ಕದಾದಂತಹ ಒಂದು ಟೂರ್ ಪ್ಲಾನ್ ಅನ್ನ ಹೇಳ್ಬಿಡ್ತೀನಿ ನೋಡ್ರಿ. ನಾವು ಯಾವ ರೀತಿ ಹೋಗಿದ್ವಿ ಅಂತ ಹೇಳಿ. ನಾವು ಪಂಡ್ರಾಪುರ ತಲುಪಿದಾಗ ಟೈಮು ಮಧ್ಯಾಹ್ನ 12:30 ಆಗಿತ್ರಿ. ಅಲ್ಲಿಂತ್ರ ನಾವು ರೈಲ್ವೆ ಸ್ಟೇಷನ್ಲಿಂತ ರೂಮಿಗೆ ಬರಬೇಕಾಗಿತ್ತು. ರೂಮಿಗೆ ಬರಬೇಕಾದ್ರೆ ಒಂದು ಆಟೋ ಕೇಳಿದ್ವಿ. ಅವರು 30 ರೂಪಾಯಿನೋ 40 ರೂಪಾಯಿ ಹೇಳಿದ್ರು ಪರ್ ಹೆಡ್. ನಾವು 20 ರೂಪೀಸಿಗೆ ಹೇಳಿದ್ವಿ. ಆಮೇಲೆ ನಮಗೆ ಗೊತ್ತಾಯ್ತು 20 ರೂಪೀಸ್ ಪರ್ ಹೆಡ್ ಐತಿ ಅಂತೇಳಿ. ನಾವು ಆಟೋದವ್ರ ಜೊತೆ ಏನು ಮಾತಾಡಿದ್ವಿ ಅಂತಂದ್ರೆ, ಯಾಕಂದ್ರೆ ನಾವು ಪಂಡ್ರಾಪುರಕ್ಕೆ ಹೋಗಿದ್ದು ಫಸ್ಟ್ ಟೈಮ್ ಆಗಿತ್ತು. ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿ ಅದಾವು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ, ಜೀರೋ ನಾಲೆಜ್ ಇತ್ತು. ಸೊ ಹಿಂಗಾಗಿ ನಾವು ಆಟೋದವ್ರಿಗೆ ಏನು ಹೇಳಿದ್ವಿ ಅಂದ್ರೆ, ಇಲ್ಲಿ ಇರೋ ಎಲ್ಲ ಪ್ಲೇಸಸ್ಗಳನ್ನು ನಮಗೆ ತೋರಿಸ್ಕೊಂಡು ಬರಬೇಕು, ವಾಪಸ್ಸು ರೂಮಿಗೆ ಬಿಡಬೇಕು ಅಂತ ಹೇಳಿ ಮಾತಾಡಿದ್ವಿ. ಸೊ ಹಿಂಗಾಗಿ ನಾವು ಒಬ್ಬರಿಗೆ 300 ರೂಪೀಸು ಮಾತಾಡಿದೀವಿ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳದಾವು ನೋಡಕ್ಕೆ ಹೋಗುವಂಥವು ಮತ್ತು ಅವು ಸ್ವಲ್ಪ ಸ್ವಲ್ಪ ದೂರ ಅದಾವು. ಸೊ ಹಿಂಗಾಗಿ ಆ ಎಲ್ಲ ಸ್ಥಳಗಳನ್ನು ನಮಗೆ ತೋರಿಸ್ಕೊಂಡು ಬರಬೇಕು. ಒಬ್ಬರಿಗೆ 300 ರೂಪೀಸು ಮತ್ತು ನಮಗೆ ವಾಪಸ್ಸು ಮರುದಿನ ರೈಲ್ವೆ ಸ್ಟೇಷನ್ಗೂ ಕೂಡ ಬಿಡಬೇಕು ಅಂತ ಹೇಳಿ ಮಾತಾಡಿದ್ವಿ. ಸೊ ಅವರಿಗೆ ನಮಗೆ ಡೀಲ್ ಓಕೆ ಆಯ್ತು. ಹಿಂಗಾಗಿ ನಾವು ಒಬ್ಬರಿಗೆ 300 ರೂಪಾಯಿದಂಗೆ ಅವರಿಗೆ ಪೇ ಮಾಡಿದೀವ್ರಿ. ಇಲ್ಲ ನಿಮಗೆ ಅವೆಲ್ಲ ಪ್ಲೇಸಸ್
ಪ್ಲೇಸಸ್ ನೋಡು ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ದರ್ಶನ ತಗೊಂಡು ಮೇನ್ ಪ್ಲೇಸಸ್ಗಳನ್ನಷ್ಟ ನೋಡಿ ಬರ್ತೀವಿ ಅಂತಂದ್ರೆ ಈ ರೀತಿ ನೀವು ಒಬ್ಬರಿಗೆ ₹300 ಕೊಟ್ಟು ಬುಕ್ ಮಾಡ್ಕೊಳ್ಳೋದು ವರ್ತ್ ಇರಂಗಿಲ್ಲ. ಸೊ ನೀವು ಫಸ್ಟ್ ಟೈಮ್ ಹೋಗಿದ್ರಿ ಎಲ್ಲ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ರೀತಿ ನೀವು ಮೊದ್ಲೇಕ ಆಟೋದವ್ರ ಹತ್ರ ಮಾತಾಡಿ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು ನೋಡಿ. ಪೂರ್ತಿ ಅಮೌಂಟನ್ನು ಮೊದ್ಲೇಕ ಕೊಡಕ್ಕೆ ಹೋಗ್ಬೇಡ್ರಿ, ಅರ್ಧ ಮೊದ್ಲು ಕೊಡ್ರಿ, ಆಮೇಲೆ ನಿಮ್ಮನ್ನ ಪೂರ್ತಿ ರೈಲ್ವೆ ಸ್ಟೇಷನಿಗೆ ಬಿಟ್ಟ ಮೇಲೆ ಅಥವಾ ಬಸ್ಸಿಗೆ ಬಿಟ್ಟ ಮೇಲೆ ನಿಮಗೆ ಪೂರ್ತಿ ಅಮೌಂಟನ್ನು ಪೇ ಮಾಡ್ರಿ. ಅವ್ರ ನಂಬರನ್ನು ಇಸ್ಕೊಳ್ಳೋದು ಮರೆಯಾಕ ಹೋಗ್ಬೇಡ್ರಿ. ಪಂಡ್ರಾಪುರದೊಳಗ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಜೊತೆಗೆ ಒಂದು 5 ದೇವಸ್ಥಾನಗಳು ನಿಮಗೆ ನೋಡಾಕ ಅದಾವ್ರಿ. ಅದ್ರೊಳಗೂ ಭಾರತದೊಳಗ ಇರುವಂತಹ ಏಕೈಕ ನಾರಾಯಣನ ಗುಡಿ ಶಾಪಗ್ರಸ್ತವಾಗಿ ಯಾಕ ನೀರೊಳಗೆ ಮುಳುಗೈತಿ ಅನ್ನೋ ಕಾರಣವನ್ನ ಕುರಿತು ಆ ಎಲ್ಲ ಸ್ಥಳಗಳ ಮಾಹಿತಿಯನ್ನ ನಿಮಗೆ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ಭಾಳ ಲೆಂದಿ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವುದೇ ಒಂದು ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಅಂದಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಾಕ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನ ತಲುಪಾಕ ಅನುಕೂಲ ಆಗತ್ತೆ ನೋಡ್ರಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗ್ಲಿ.